ಬಿಡದಿಯಲ್ಲಿ ಜೋರಾಯಿತು ಟೌನ್ಶಿಪ್ ಜಟಾಪಟಿ. ಸರ್ವೆಗೆ ಬಂದ ಅಧಿಕಾರಿಗಳಿಗೆ ಪೊರಕೆ ಸೇವೆ. ಸರ್ವೆ ಅಧಿಕಾರಿಗಳ ಕಾರಿಗೆ ಮುತ್ತಿಗೆ ಹಾಕಿ ಆಕ್ರೋಶ. ಬಿಡದಿಯಲ್ಲಿ ಟೌನ್ಶಿಪ್ ಮಾಡುವುದಾಗಿ ಸಿಎಂ ಡಿಕೆ ಶಿವಕುಮಾರ್ ಪಣತೊಟ್ಟಿ ನಿಂತಿದ್ದು, ಟೌನ್ಶಿಪ್ಗೆ ರೈತರಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಟೌನ್ಶಿಪ್ ಜಟಾಪಟಿ ತೀವ್ರ ಸ್ವರೂಪ ಪಡೆದುಕೊಂಡಿದ್ದು, ರೈತರ ವಿರೋಧದ ನಡುವೆಯೇ ಇಂದು ಅಧಿಕಾರಿಗಳು ಜೆಎಂಸಿ ಸರ್ವೆ ಕಾರ್ಯಕ್ಕೆ ಬಂದಿದ್ದಾರೆ. ರೈತರ ಜಮೀನು ಒತ್ತುವರಿ ವಿರುದ್ಧ ರೈತರು ಕೆರಳಿದ್ದು, ಇಂದು ಬಿಡದಿಯ ಮಂಡಲಹಳ್ಳಿ ಗ್ರಾಮದಲ್ಲಿ ಹೋರಾಟ ಭುಗಿಲೆದ್ದಿದೆ. ಹೌದು, ಸರ್ಕಾರದ ನಿರ್ದೇಶನದಂತೆ ಅಧಿಕಾರಿಗಳು ಜೆಎಂಸಿ ಸರ್ವೆ ಕಾರ್ಯಕ್ಕೆ ಇಂದು ಬಿಡದಿಯ ಮಂಡಲಹಳ್ಳಿ ಗ್ರಾಮಕ್ಕೆ ಬಂದಿದ್ರು. ಆದರೆ ಸರ್ವೆ ಕಾರ್ಯಕ್ಕೆ ವಿರೋಧ ವ್ಯಕ್ತಪಡಿಸಿದ ರೈತ ಕುಟುಂಬಗಳು ಅಧಿಕಾರಿಗಳ ವಿರುದ್ಧ ತಿರುಗಿ ಬಿದ್ರು. ಯಾವುದೇ ಕಾರಣಕ್ಕೂ ಸರ್ವೆ ಮಾಡಲು ಬಿಡೋದಿಲ್ಲ ಅಂತ ರೈತರು ಪಟ್ಟು ಹಿಡಿದಿದ್ರು. ಅಧಿಕಾರಿಗಳು ಎಷ್ಟೇ ಮನವೊಲಿಸುವ ಕೆಲಸ ಮಾಡಿದ್ರು ಕೂಡ ರೈತರು ಮಾತ್ರ ಪಟ್ಟು ಬಿಡಲೇ ಇಲ್ಲ. ಇನ್ನು ಸರ್ವೆಗೆ ಬಂದ ಅಧಿಕಾರಿಗಳ ಕಾರನ್ನ ಸುತ್ತುವರಿದ ಮಹಿಳೆಯರು ಪೊರಕೆಯಿಂದ ಹೊಡೆದು ಆಕ್ರೋಶ ಹೊರಹಾಕಿದ್ರು. ಪೊಲೀಸರ ಮುಂದೆಯೇ ಅಧಿಕಾರಿಗಳಿಗೆ ಅಟ್ಟಾಡಿಸಿ ಪೊರಕೆಯಿಂದ ಹೊಡೆದ್ರು. ಅಲ್ಲದೆ ಅಧಿಕಾರಿಯ ಕಾರನ್ನ ಕಾಲಿನಿಂದ ಹೊದ್ದು ಕಿಡಿಕಾರಿದ್ರು. ನಾವು ಯಾವುದಕ್ಕೂ ಬಗ್ಗೋದಿಲ್ಲ, ಯಾರಿಗೂ ಹೆದರೋದಿಲ್ಲ, ನಮ್ಮ ಜಮೀನಿನ ತಂಟೆಗೆ ಬಂದ್ರೆ ನಾವು ಸುಮ್ಮನೆ ಬಿಡೋದಿಲ್ಲ ಅಂತ ಎಚ್ಚರಿಕೆ ನೀಡಿದ್ರು. ಅಧಿಕಾರಿಗಳ ಜೊತೆ ಪೊಲೀಸರು ಇದ್ರೂ ಕೂಡ ಪೊಲೀಸರನ್ನ ಲೆಕ್ಕಿಸದೆ ಅಧಿಕಾರಿಗಳಿಗೆ ರೈತರು ಬಿಸಿ ಮುಟ್ಟಿಸುವಂತ ಕೆಲಸ ಮಾಡಿದ್ರು. ಇತ್ತ ಪರಿಸ್ಥಿತಿಯನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ರು. ಆದ್ರೆ ರೈತರ ಸಂಖ್ಯೆ ಹೆಚ್ಚಿಗೆ ಇರೋದ್ರಿಂದ ಕ್ರಮ ಕೈಗೊಳ್ಳಲು ಆಗಲಿಲ್ಲ ಎಂದು ತಿಳಿದು ಬಂದಿದೆ. ಇನ್ನು ರೈತರ ಆಕ್ರೋಶದ ಕುರಿತು ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದು, ಸರ್ಕಾರ ಪಾರದರ್ಶಕವಾಗಿ ನಡೆದುಕೊಳ್ಳಬೇಕು ಹಾಗೂ ಜನರ ಅಭಿಪ್ರಾಯವನ್ನ ಗೌರವಿಸಿ ಮುಂದಿನ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ರು. ಕಳೆದ 500 ದಿನಗಳಿಂದ ಬಿಡದಿ ಟೌನ್ಶಿಪ್ನ ವಿರೋಧವಾಗಿ ಅಲ್ಲಿಯ ಕೃಷಿಕರು ಹೋರಾಟವನ್ನೇನು ಮಾಡ್ತಾ ಇದ್ದಾರೆ. ಆ ಕೃಷಿಕರ ಹೋರಾಟದಲ್ಲಿ ಆ ಸ್ಥಳದ ಮಹಿಳೆಯರು, ಹಲವಾರು ಹಿರಿಯರ ಒಂದು ಹೋರಾಟಕ್ಕೆ ನಿರಂತರವಾದಂಥ ಬೆಂಬಲವನ್ನು ಶಾಂತಿಯುತವಾಗಿ ನೀಡ್ತಾ ಇರತಕ್ಕಂಥದ್ದೇನಿದೆ. ಇವತ್ತು ಏಕಾಏಕಿ ಸರ್ಕಾರದ ಅಧಿಕಾರಿಗಳು ಅಲ್ಲಿ ಸರ್ವೆ ಮಾಡಲಿಕ್ಕೆ ಬಂದಾಗ ಅಹಿತಕರ ಘಟನೆಗಳು ಏನು ನಡೆದಿರ್ತಕ್ಕಂಥದ್ದಕ್ಕೆ ಇವತ್ತು ಸರ್ಕಾರದ ಚಿಂತಾವಣೆಯೇ ಏನಿದೆ. ನಮ್ಮ ರೈತ ಬಂಧುಗಳಿಗೆ, ನನ್ನ ತಾಯಂದರಿಗೆ, ರೈತ ಜೀವನವನ್ನು ನಿರ್ವಹಿಸ್ತಕ್ಕಂಥ ತಾಯಂದರಿಗೆ ಮನವಿ ಮಾಡ್ತಕ್ಕಂಥದ್ದು, ಯಾವುದೇ ಕಾರಣಕ್ಕೂ ಯಾವುದೇ ಕೆಟ್ಟ ಘಟನೆಗಳಿಗೆ ಅವಕಾಶ ಕೊಡದೆ ಇವತ್ತು ಶಾಂತಿಯುತವಂತ ನಿಮ್ಮ ಹೋರಾಟ ಏನಿದೆ ಅದನ್ನು ಮುಂದುವರಿಸಿ ಕಾನೂನಿನ ವ್ಯಾಪ್ತಿಯಲ್ಲಿ ನಿಮ್ಮ ಪರವಾದ ನ್ಯಾಯವನ್ನು ತರ್ತಕ್ಕಂಥದ್ದಕ್ಕೆ ಹೋರಾಟ ಮಾಡಲಿಕ್ಕೆ ಈಗಾಗಲೇ ಹಲವಾರು ಜನ ತಯಾರಿರ್ತಕ್ಕಂಥದ್ದೇನಿದೆ. ಆ ಹಿನ್ನೆಲೆಯಲ್ಲಿ ನಿಮ್ಮ ಹೋರಾಟದಲ್ಲಿ ಯಾವುದೇ ರೀತಿಯ ಸರ್ಕಾರದ ದೌರ್ಜನ್ಯ ದುರ್ಬಳಕೆಗೆ ನಿಮ್ಮ ಶಾಂತಿಯುತ ಹೋರಾಟಕ್ಕೆ ಯಾವುದೇ ರೀತಿಯ ವಿರೋಧ ಆಗಬಹುದು ಅಂತಕ್ಕಂಥ ನಾನು ಹೇಳಲಿಕ್ಕೆ ಬಯಸ್ತೀನಿ. ನಾನು ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ತಾವು ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇರತಕ್ಕಂಥ ಒಂದು ರೈತರ ಹೋರಾಟಕ್ಕೆ ಇವತ್ತು ಸರ್ಕಾರ ಅವರ ವಿರುದ್ಧ ದೌರ್ಜನ್ಯವನ್ನು ಎಸಗತಕ್ಕಂಥದ್ದು, ತಮ್ಮಗಳನ್ನು ದುರುಪಯೋಗಪಡಿಸ್ಕೊಳ್ತಕ್ಕಂಥದ್ದೇನಿದೆ, ಇದಕ್ಕೆ ಯಾವುದೇ ಕಾರಣಕ್ಕೂ ತಾವು ಸರ್ಕಾರದ ಸೂಚನೆಗಳೇನಿದೆ ಹೆದರಿ ರೈತ ವಿರೋಧಿ ನೀತಿಗಳನ್ನು ಮಾಡಿದರೆ ಆ ಒಂದು ಈ ಸರ್ಕಾರದ ಕೆಟ್ಟ ನಡವಳಿಕೆಯ ಪಾಲು ನಿಮಗೂ ಇವತ್ತು ಹಂಚ್ಕೊಳ್ತಕ್ಕಂಥ ದಿನಗಳು ಬರುತ್ತೆ. ಅದರಿಂದ ಎಚ್ಚರಿಕೆಯಿಂದ ಇರಿ ಅಂತಕ್ಕಂಥದ್ದನ್ನು ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಟ್ನಲ್ಲಿ ಬಿಡದಿ ಟೌನ್ಶಿಪ್ ವಿಚಾರ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದ್ದು, ರೈತರಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಇಂದು ಅಧಿಕಾರಿಗಳ ವಿರುದ್ಧ ತಿರುಗು ಬಿದ್ದಿದ್ದು, ಮುಂದಿನ ದಿನಗಳಲ್ಲಿ ರೈತರು ಯಾವ ರೀತಿ ಹೋರಾಟ ಮಾಡ್ತಾರೆ, ಸರ್ಕಾರ ಯಾವ ರೀತಿ ಕ್ರಮಕ್ಕೆ ಮುಂದಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.